ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಗೆ ದಿನಾಂಕ ನಿಗದಿಯಾಗಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ಗಾಗಿ ಫೈಟ್ ಶುರುವಾಗಿದೆ. ಇಂದು ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಕೆಪಿಸಿಸಿಯಿಂದ ಉಸ್ತುವಾರಿ ಸಮಿತಿಯಿಂದ ಅಭಿಪ್ರಾಯ ಸಂಗ್ರಹಣೆಗೆ ರಾಜ್ಯ ನಾಯಕರು ಆಗಮಿಸಿದ್ದರು. ಆದರೆ ಅಭಿಪ್ರಾಯ ಸಂಗ್ರಹದ ಸಂದರ್ಭದಲ್ಲಿ ಕಚೇರಿಯ ಮುಂಭಾಗ ಕಾರ್ಯಕರ್ತರ ಹೈಡ್ರಾಮವೇ ಸೃಷ್ಟಿಯಾಗಿತ್ತು. ಒಂದು ಕಡೆ ಮುಸ್ಲಿಂ ಮುಖಂಡರು ಹಾಗೂ ಯುವಕರು ಅಹಿಂದಗೆ ಟಿಕೆಟ್ ನೀಡುವಂತೆ ಒತ್ತಾಯ ಮಾಡಿದ್ರೆ, ಮತ್ತೊಂದೆಡೆ ಎಸ್ಎಸ್ ಮಲ್ಲಿಕಾರ್ಜುನ್ ಬೆಂಬಲಿಗರು ಸಮರ್ಥ್ಗೆ ಟಿಕೆಟ್ ನೀಡುವಂತೆ ಒತ್ತಾಯಿಸಿ ಘೋಷಣೆ ಕೂಗಿದರು. ಇದರಿಂದ ಕೋಪಗೊಂಡ ಉಸ್ತುವಾರಿ ಸಮಿತಿಯ ಸದಸ್ಯರಾದ ಮಂಜುನಾಥ್ ಭಂಡಾರಿ, ಎಚ್ಎಂ ರೇವಣ್ಣ, ಮಾಜಿ ಸಚಿವ ಎಚ್ ಆಂಜನೇಯ ಬೇಸರಗೊಂಡು ಹೊರನಡೆದರು. ಅಲ್ಲದೆ ಕಾಂಗ್ರೆಸ್ ಕಾರ್ಯಕರ್ತರು ಪರಸ್ಪರ ವಾಗ್ವಾದಕ್ಕೆ ಇಳಿದಿದ್ದು ಪೊಲೀಸರು ಮಧ್ಯಪ್ರವೇಶಿಸಿ ತಿಳಿಗೊಳಿಸಿದರು. ಅಭಿಪ್ರಾಯ ಸಂಗ್ರಹ ಮಾಡದೆ ಕೇವಲ ಅಭ್ಯರ್ಥಿಗಳ ಪಟ್ಟಿ ಹಿಡಿದು ಉಸ್ತುವಾರಿಗಳು ತೆರಳಿದರು. ಇದೇ ವೇಳೆ ಮುಸ್ಲಿಂ ಮುಖಂಡ ಮಾತನಾಡಿ, ಈ ಬಾರಿ ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡದಿದ್ದರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನಷ್ಟ ಅನುಭವಿಸುತ್ತದೆ. ಅಲ್ಪಸಂಖ್ಯಾತರನ್ನು ಕೇವಲ ಮತ ಹಾಕಲು ಮಾತ್ರ ಉಪಯೋಗಿಸಿಕೊಳ್ಳುತ್ತಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದರು. ನಿಮ್ಮ ಅನಿಸಿಕೆಗಳನ್ನ ಹೇಳಿ. ನಾವು ರಾಜ್ಯದ 3 ಜನ ನಾಯಕರುಗಳಲ್ಲಿ ಬಂದಿದ್ದೀವಿ. ಎಷ್ಟೊತ್ತಾದ್ರೂ ನಿಮ್ ಜೊತೆ ನಾವು ಕೇಳ್ಕೊಳಕ್ ರೆಡಿ ಇದ್ದೀವಿ. ಆದ್ರೆ ಎಲ್ಲರೂ ಬಂದು ಮಾತಾಡೋದ್ರ ಹೇಳಿ. ಮತ್ತೊಮ್ಮೆ ದಯವಿಟ್ಟು ನೀವು ಇವ್ರೆ ದಯವಿಟ್ಟು ನಾವು ಕೇಳ್ತಾ ಇದ್ದೀವಲ್ಲ, ನೀವು ಯಾವ ವ್ಯಕ್ತಿಗಳನ್ನ ನೀವು ಇಲ್ಲಿ ತರಕ್ ಹೋಗ್ಬೇಡಿ. ನಿಮ್ಮ ಅಭಿಪ್ರಾಯ ನಮಗೆ ಹೇಳಿ. ನಿಮ್ಮ ಅಭಿಪ್ರಾಯ ನಮಗೆ ಹೇಳಿ, ನಾವು ಮುಟ್ಟಿಸ್ತೇವೆ. ನಾವು ಅದಕ್ಕೋಸ್ಕರ ಆಯ್ತಪ್ಪ ಅದನ್ನ ಹೇಳು, ಮೆಲ್ಲ ಕತೆ ಊರು ತುಂಬಾ ಹೇಳ್ಬೇಕಾಗಿಲ್ಲ. ಒಂದ್ ನಿಮಿಷ ಕೇಳಪ್ಪ, ನಿನ್ ಮಾತಲ್ಲ. ಈಗ ನಿಮ್ಮ ಮಾತು ಕೇಳಿ, ನಾವು ಆಮೇಲೆ ನಿನ್ ಮಾತು ಕೇಳೋದು. ಆಮೇಲೆ ಅದಕ್ಕೆ ನೀವು ಅಷ್ಟು ನಿಮ್ಮನ್ನ ಕೇಳ್ಕೊಳ್ತೀವಿ ಅಂತ ಹೇಳಿದ್ರೆ ನೀವೆಲ್ಲ ಬಂದ್ರೆ ನೀವು ತಾವು ಏನ್ ಮಾಡ್ಬೇಕಂತ ಇದ್ದೀರಾ? ಇಲ್ಲಿ ಕಾಂಗ್ರೆಸ್ ಪಕ್ಷನ ಸೋಲಿಸ್ಬೇಕಂತ ಏನಾದ್ರು ಇದ್ದೀರಾ ನೀವು? ಅದ್ ಯಾರಿಗೆ ಕೊಡ್ಬೇಕಂತ ವರಿಷ್ಠ ಮಂಡಳಿ ನಾನ್ ಕೊಡೋದಲ್ಲಪ್ಪ. ಅದು ಯಾರಿಗೆ ಕೊಡ್ಬೇಕಂತ ನಿಮ್ಮೆಲ್ಲ ಕೇಳೋ. ಅದನ್ನ ಆಯ್ತಪ್ಪ. ಸ್ವಲ್ಪ ದಯವಿಟ್ಟು ಕೇಳಿಸ್ಕೊಳ್ಳಿ. 20 ಜನ ಬಂದು ಒಳಗೆ ಟೇಬಲ್ ಕೂತಿ ಅಲ್ಲಿಗೆ ಬೇಕು ಅನ್ನೋದು ಧರ್ಮ ಅಲ್ಲ. ಯಾರು ಹೇಳಿ ಅದ್ಬಿಟ್ಟು ನಾ ಎತ್ಕೊಂಡಾಗ ಅನ್ಸ್ಕೊತೀನಿ. ನೀವು ಯಾಕೆ ಎಲ್ಲ ಬೇಕಾದ ಜನ ನಿನ್ನ ಮಾತು ಬಂದೇಳ ಒಳಗೆ ಯಾಕೆ ಮಾಡ್ತೀನಿ? ಗಲಾಟೆ ಯಾಕೆ ಮಾಡ್ತೀನಿ? ನೋಡ್ರಿ ನೋಡ್ರಿ ದಯವಿಟ್ಟು ಕೇಳಿಸ್ಕೊಳ್ಳಿ. ನೋಡಯ್ಯ, ಒಂದ್ 4 ದಿನ ಇಷ್ಟು ಜನ ಗಲಾಟೆ ಮಾಡಿದ್ರೆ ಏನ್ ಮಾಡ್ಬೇಕು? ಕೇಳ್ದಿದ್ರೆ ಬಿಡು, ನಮ್ ಕೆಲಸನ ಮಾಡ್ಬೇಕಲ್ಲ. ನೀನು ಗಲಾಟೆ ಮಾಡಿ ಅವ್ರು ನಿಲ್ಲಿಸ್ತೇ ಇಲ್ವೋ? ಕಾಂಗ್ರೆಸ್ ಇವತ್ತು ದಾವಣಗೆರೆಯ ಕಾಂಗ್ರೆಸ್ ಜಿಲ್ಲಾ ಕಚೇರಿಯಲ್ಲಿ ಬರುವ ಚುನಾವಣೆಯ ಉಸ್ತುವಾರಿಯನ್ನು ವಹಿಸಿರುವಂಥ ಎಲ್ಲ ನಮ್ಮ ಸಚಿವರು, ಮಾಜಿ ಸಚಿವರು ಹಾಗೂ ದಾವಣಗೆರೆಯ ಸಚಿವರು ಕೂಡ ಇದ್ದರು. ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ಇದ್ದರು. ಗೂಡೇನಾಗಿಲ್ಲ, ಎಲ್ಲ ಅವರವರ ಕೇಳ್ತಾಯಿದ್ರು. ಅಲ್ಲಿ ಭಾಳಷ್ಟು ಜನ ಅಲ್ಪಸಂಖ್ಯಾತರಿಗಾಗಲಿ ಅಹಿಂದ ವರ್ಗಕ್ಕೆ ಟಿಕೆಟ್ ಕೇಳ್ರಿ ಅಂತ ಕೇಳ್ತಾಯಿದ್ರು. ಇನ್ನೊಬ್ರು ಕೆಲವರು ಸಮರ್ಥಿಗೆ ಟಿಕೆಟ್ ಕೊಡ್ರಿ ಅಂತ ಹೇಳ್ತಾಯಿದ್ರು. ಎಲ್ಲ ನಮ್ಮ ಬಂದಂಥವ್ರು ಎಲ್ಲ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಅವರವರ ಅಹವಾಲನ್ನು ಕೊಟ್ಟಿದ್ದೀವಿ. ಅವರು ಬಂದಂಥವರು ನಮ್ಮ ಉಸ್ತುವಾರಿ ಕೂಡ
ಎಲ್ಲ ತೊಗೊಂಡು ಮುಂದಿನ ದಿನಗಳಲ್ಲಿ ಹೈಕಮಾಂಡಿಗೆ ನಿಮ್ಮ ಎಲ್ಲ ಅಭಿಪ್ರಾಯವನ್ನು ತಿಳಿಸಿ ಹೈಕಮಾಂಡಿಗೆ ಮಾತಾಡಿ ಆದಷ್ಟು ಬೇಗ ಅಲ್ಪಸಂಖ್ಯಾತರು ಟಿಕೆಟ್ ಕೊಡುವಂಥ ಕೆಲಸನೂ ಕೂಡ ಮಾಡ್ತೀವಿ ಅಂತ ಅವ್ರು ಮಾತನ್ನು ನಮ್ಗೆ ಕೊಟ್ಟಿದ್ದಾರೆ ಸರ್.